Divine Grace Igniter. ಸಂತ ಜೋಸೆಫರ ಜೀವನ ಚರಿತ್ರೆ. ಪವಿತ್ರ ಸಂತ ಜೋಸೆಫರು ಯೇಸುಕ್ರಿಸ್ತರ ಪಾಲಕ ತಂದೆಯಾಗಿದ್ದು, ಕ್ರೈಸ್ತ ಧರ್ಮದಲ್ಲಿ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರು. ಅವರು ದಾವೀದನ ವಂಶಕ್ಕೆ ಸೇರಿದ ಧರ್ಮನಿಷ್ಠ ವ್ಯಕ್ತಿಯಾಗಿದ್ದರು. ಜೋಸೆಫರು ವೃತ್ತಿಯಲ್ಲಿ ಕಾರ್ಪೆಂಟರ್ ಆಗಿದ್ದರು, ಅಂದರೆ ಮರಗೆಲಸವನ್ನು ಮಾಡುತ್ತಿದ್ದರು ಮತ್ತು ಸರಳ ಪರಿಶ್ರಮಿ ಜೀವನ ನಡೆಸುತ್ತಿದ್ದರು. ಸಂತ ಜೋಸೆಫರು ಮರಿಯಮ್ಮನವರ ಪತಿ. ಮರಿಯಮ್ಮನವರು ಪವಿತ್ರಾತ್ಮರ ಮೂಲಕ ಯೇಸುವಿಗೆ ಗರ್ಭವತಿಯಾದಾಗ ಜೋಸೆಫರು ದೈವಿಕ ಸಂದೇಶವನ್ನು ಕನಸಿನಲ್ಲಿ ಪಡೆದರು ಮತ್ತು ಮರಿಯಳನ್ನು ತಮ್ಮ ಹೆಂಡತಿಯಾಗಿ ಸ್ವೀಕರಿಸಿದರು. ಅವರು ಯೇಸುವನ್ನು ತಮ್ಮ ಮಗನಂತೆ ಸಾಕಿ ರಕ್ಷಿಸಿದರು. ರಾಜ ಹೆರೋದನು ಯೇಸುವನ್ನು ಕೊಲ್ಲಲು ಯತ್ನಿಸಿದಾಗ ಜೋಸೆಫರು ದೇವದೂತರ ಸೂಚನೆಯಂತೆ ಮರಿಯಳನ್ನು ಮತ್ತು ಶಿಶು ಯೇಸುವನ್ನು ಈಜಿಪ್ಟಿಗೆ ಕರೆದೊಯ್ದರು. ನಂತರ ಅಪಾಯ ತಪ್ಪಿದ ಮೇಲೆ ಅವರು ನಜರೇತಿಗೆ ಮರಳಿ ವಾಸಿಸಿದರು. ಜೋಸೆಫರು ಮೌನ, ವಿನಯ, ವಿಧೇಯತೆ ಮತ್ತು ನಂಬಿಕೆಯ ಮಾದರಿಯಾಗಿ ಪರಿಗಣಿಸಲ್ಪಡುತ್ತಾರೆ. ಅವರ ಜೀವನದ ಬಗ್ಗೆ ಬೈಬಲ್ನಲ್ಲಿ ಹೆಚ್ಚು ವಿವರಗಳಿಲ್ಲದಿದ್ದರೂ ಅವರ ಧಾರ್ಮಿಕತೆ ಮತ್ತು ದೇವರ ಮೇಲಿನ ಭಕ್ತಿ ಕ್ರೈಸ್ತರಿಗೆ ಪ್ರೇರಣೆಯಾಗಿದೆ. ಪವಿತ್ರ ಸಂತ ಜೋಸೆಫರ ಹಬ್ಬವನ್ನು ಮಾರ್ಚ್ 19ರಂದು ಆಚರಿಸಲಾಗುತ್ತದೆ. ಪವಿತ್ರ ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.